ಇತ್ತೀಚಿನ ದಿನದಲ್ಲಿ ನಾವು ತುಂಬ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇದ್ದೀವಿ. ಈ ಒಂದು ಮಾತ್ರೆ ತಗೊಳ್ಳಿ, ನಿಮಗೆ ಖಂಡಿತ ಒಂದು ಮಗು ಆಗುತ್ತೆ. ಹರ್ಬಲ್ ಟೀ ಕುಡೀರಿ, ನಿಮ್ಮ PCOD ಕರೆಕ್ಟ್ ಆಗಿಬಿಡುತ್ತೆ. ಇದು ತಗೊಳ್ಳಿ, ಅದು ತಗೊಳ್ಳಿ ಅಂತ ವಿತೌಟ್ ಪ್ರಿಸ್ಕ್ರಿಪ್ಷನ್, ವಿತೌಟ್ ಅಡ್ವೈಸ್, ಮೆಡಿಕಲ್ ಗೈಡೆನ್ಸ್ ಇಲ್ಲ ಆದ್ರೂ ನಿಮಗೆ ಮಾತ್ರೆ ಕೊಡ್ತಾ ಇದ್ದಾರೆ, ಹರ್ಬಲ್ ಮೆಡಿಕೇಶನ್ಸ್ ಕೊಡ್ತಾ ಇದ್ದಾರೆ. ಇದೆಲ್ಲ ಕರೆಕ್ಟಾ? ನೀವು ಯೂಸ್ ಮಾಡಿದರೆ ಇದರಿಂದ ನಿಮ್ಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ಬನ್ನಿ ಇವತ್ತು ಇದರ ಬಗ್ಗೆ ಮಾತಾಡೋಣ. ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಗೈನಕಾಲಜಿಸ್ಟ್, ವೃಕ್ಷ್ ಫರ್ಟಿಲಿಟಿ ಬೆಂಗಳೂರು ಇಂದ. ನ್ಯಾಚುರಲ್ ಹರ್ಬಲ್ ಮೆಡಿಕೇಶನ್, ಇದರಿಂದ ಏನು ಪ್ರಾಬ್ಲಮ್ ಇರಲ್ಲ. ಯಾಕಂದರೆ ನ್ಯಾಚುರಲ್ ಅಂತ ಇದ್ದಾರಲ್ಲ, ಆ ಥರ ಏನೂ ಇಲ್ಲ. ನ್ಯಾಚುರಲ್ ಅಂತ ಹೇಳಿದ ತಕ್ಷಣ ಅದು ಸೇಫ್ ಅಂತ ಎಲ್ಲಿ ಗ್ಯಾರಂಟಿ ಏನು ಯಾರು ಕೊಡಲ್ಲ. ಸ್ವಲ್ಪ ಈ ಹರ್ಬಲ್ ಮೆಡಿಕೇಶನ್ಸ್ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಇದ್ದು ಹಾರ್ಮೋನ್ಸ್ನ ಅದು ಮಿಮಿಕ್ ಮಾಡುತ್ತೆ. ಸೊ ತುಂಬ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಜೊತೆಗೆ ನೀವು ಯಾವ ಡೋಸ್ನಲ್ಲಿ ತೊಗೋಬೇಕು ಅಂತಲೂ ನಿಮಗೆ ಏನೂ ಗೊತ್ತಾಗಲ್ಲ. ತುಂಬ ಜಾಸ್ತಿ ಡೋಸ್ ತೊಗೊಂಡಿದ್ರೆ ಲಿವರ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗೋ ಚಾನ್ಸ್ನೂ ಇರುತ್ತೆ. ಜೊತೆಗೆ ನೀವು ಫರ್ಟಿಲಿಟಿ ಮಾತ್ರೆಗಳೇನಾದರೂ ತೊಗೋತಾ ಇದ್ದೀರಿ ಅಂದರೆ ಅದ್ರ ಜೊತೆನೂ ಇದು ಇಂಟ್ರ್ಯಾಕ್ಟ್ ಆಗಿಬಿಟ್ಟು ಇನ್ನೂ ನಿಮಗೆ ಪ್ರಾಬ್ಲಮ್ಸ್ನೂ ಆಗ್ಬೋದು. ಸದ್ಯಕ್ಕೆ ನೀವು ತೊಗೋತಾ ಇದ್ದಷ್ಟು ತನಕ ನಿಮಗೆ ಪ್ರಾಬ್ಲಮ್ ಕರೆಕ್ಟಾಗಿ ಸಾಲ್ವ್ ಆಗ್ಬೋದು. ಮೇ ಬಿ ಟೆಂಪ್ರರಿಲಿ ನಿಮ್ಮದು ವೀರ್ಯ ಕೌಂಟ್ ಇನ್ಕ್ರೀಸ್ ಆಗುತ್ತೇನೋ, ಇಲ್ಲ ಟೆಂಪ್ರರಿಲಿ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೇನೋ. ಬಟ್ ಲಾಂಗ್ ಟರ್ಮ್ ಇದ್ರದ್ದು ಇಂಪ್ಲಿಕೇಶನ್ಸ್ ನಮಗೇನೂ ಗೊತ್ತಿಲ್ಲ. ಸೊ ಬ್ಲೈಂಡ್ ಆಗಿ ಬಿಲೀವ್ ಮಾಡೋದು ಇದು ಸ್ವಲ್ಪ ರಿಸ್ಕಿ ಆಗುತ್ತೆ. ನೀವು ಡಾಕ್ಟರ್ ಜೊತೆ ಮಾತಾಡಿಬಿಟ್ಟು ಅದು ಕರೆಕ್ಟಾ ಇಲ್ಲ, ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ನ ಫಾಲೋ ಮಾಡಿದರೆ ಒಳ್ಳೆಯದು.